ವ ಊರಲ್ಲೇನು ಒಂದು ಜನಗಳು ಕಾಣ್ತಿಲ್ಲ. ಅಣ್ಣ ಬತ್ತಾವನೆ ಅಂತ ಎಲ್ಲ ಬಾಗ್ಲಾಕಬಿಟ್ರ. ಕಣಪ್ಪ, ಅಣ್ಣ ಅಂದ್ರೆ ಎಲ್ಲರಿಗೂ ಭಯ ಅಲ್ವಾ, ಅದಕ್ಕೆ ಎದ್ರುಕೊಂಡು ಬಾಗ್ಲಾಕೊಂಡ್ಬಿಟ್ಟಾರೆ. ಏನು ಬೆಳಗ್ಗೆನೆ ಝೂಮ್ ಆಗ್ಬಿಟ್ಟಿದ್ರ. ಹಂಗೇನಿಲ್ಲ ಗೌಡ್ರೆ, ನೆನ್ನೆ ಕೆಲ್ಸಕ್ಕೆ ಹೋಗಿದ್ನಲ್ಲ. ಹ್ಞೂ, ನೆನ್ನೆ ಕೆಲ್ಸಕ್ಕೆ ಹೋಗಿದ್ದಲ್ಲ, ಅದೆಲ್ಲ ಇವತ್ತು ಖಾಲಿ ಮಾಡ್ತೀಯ ಅನ್ನೋ. ಏನು ಕೊರೆ ಕವರಲ್ಲಿ ಏನೋ ಇಟ್ಕೊಬತ್ತಿದೀಯಾ? ಹಂಗೆ ಬಾರ್ ಕಡೆಗೆ ಹೋತಿದ್ನ, ಅಲ್ಲೇ ಪಕ್ಕದಲ್ಲಿ ಚಿಕನ್ ಅಂಗಡಿ ಇತ್ತಲ್ಲ. ನನ್ನ ಮೊಮ್ಮಗ ಕಬಾಬ್ ಮಾಡಿಸ್ಕೋಬೇಕು, ತಂದ್ಕೊಡು ಅಂತಾನೇ ಇದ್ದ ಕಣ್ರಿ. ಅದಕ್ಕೆ ತಗೊಂಬಂದೆ ಅತ್ಲಾಗ ನೆನ್ಪು ಮಾಡ್ಕೊಂಡು. ಓಹೋ, ಮೊಮ್ಮಗನ ಮೇಲೆ ಫುಲ್ಲು ಲವ್ ಹಂಗಾರೆ. ಹ್ಞೂ ಮತ್ತೆ ಇರೋಕ್ಕಲ್ವಾ, ನಿಮಗೆ ಹೆಂಗೆ ನಿಮ್ಮ ಮೊಮ್ಮಕ್ಕಳ ಮೇಲೆ ಲವ್ ಇರ್ತಿತ್ತ ಹಂಗೆ ನಂಗೂ ಇರೋನೊಬ್ಬ ಮೊಮ್ಮಗ ಚೆನ್ನಾಗಿ ನೋಡ್ಕೋಬೇಕಲ್ವಾ. ಹ್ಞೂ, ನೀನು ಹಿಂಗೆ ಕುಡಿತಾ ಇರು, ದುಡ್ದಿದ್ದೆಲ್ಲ ನೀವೇ ಚೆನ್ನಾಗಿ ನೋಡ್ಕೊತೀಯ. ಸರಿ ಗೌಡ್ರೆ, ಬರ್ಲಾ? ಕಣಪ್ಪ, ಸರಿ ಹೋಗ್ಬಿಟ್ಟ, ನಿಧಾನಕ್ಕೆ ಹೋಗಲ್ ಮೋರ್ಗಿರ್ತ ಬಿದ್ದಿದ್ಯಾ. ಅಯ್ಯೋ, ನಂಗೆ ಗೊತ್ತಿದೆ, ಸುಮ್ಮನಿರಿ ಗೌಡ್ರೆ. ನಂಗೆ ಗೊತ್ತಿಲ್ವ, ನನ್ನ ದಿನ ನಡೆದಾಡೋ ದಾರಿನೇ ತಾನೇ ಅದು. ಹೆಂಗೆ ಹೋಗ್ಬೇಕು ಅಂತ ನಂಗೆ ಗೊತ್ತಾಗಲ್ವಾ. ನೀವು ಹೋಗಿ ನಿಮ್ಮ ಪಾಡಿಗೆ ನೀವು. ಹ್ಞೂ ಸರಿ ಆಯ್ತು, ಹೋಗು. ನಿಂಗೆ ಬಾಯಿ ಕೊಡೋಕ್ಕಾಗ್ತಿದ್ದ, ನನ್ನೇ ಎಡ್ಡನ್ ಮಾಡಾಕ್ತೀಯ, ನನ್ನೇ ಬಿಡಿಸ್ತೀಯ ನೀನು ಅಂತನು. ನಾನು ಹೋಗಿ ನಿನಗೆ ಬುದ್ಧಿ ಹೇಳ್ತೀನಲ್ಲ. ಹೋಗು ಹೋಗು, ಹುಷಾರಾಗಿ ಹೋಗು. ಓಹ್, ಬರನೇ. ರಂಗು, ರಂಗು, ಎಲ್ಲಿದೆ? ಎಲ್ಲೋ ಅಲ್ಲಪ್ಪ ಇವನು, ಕಾಣಿಸ್ತಾನೆ ಇಲ್ಲ. ಗಂಗನೂ ಕಾಣಿಸ್ತಿಲ್ಲ. ರಂಗು, ರಂಗು. ಅಯ್ಯ ಅಯ್ಯ ಅಯ್ಯ, ನಿಮ್ಮ ಬಾಯಿ ಮಾಡಕ್ಕೆ ಬೆಳಗ್ಗೆ ಸತ್ತು ಬಂದಿದೆಯಾ? ಯಾಕಾಗ ಬೈತೀಯ? ಓಹೋ, ನಿಂಗೆ ಬೈಬಾರ್ದು, ಮುದ್ದು ಮಾಡಬೇಕು. ಯಾಕಂಗೆ ಕುಡ್ಕೊ ಬಂದು ನಮ್ಮ ಜೀವ ತಿಂತೀಯ ನೀನು? ಗೆಯ್ಯೋದು ಹೋಗಿ ಎಲ್ಲನೂ ಬಾರಿಗೆ ಸುರಿಯೋದು, ದುಡ್ಡೆಲ್ಲನೂ. ಇದೇ ಆಗೋಯ್ತು ನಿನ್ನ ಜೀವನ ಎಲ್ಲ. ಒಂದು ಹೆಂಡತಿ ಮಕ್ಳಿಗೆ ತಂದು ಹಾಕೋಣ, ಅದು ಯಾವುದೂ ಇಲ್ಲ. ನಿನ್ನ ಹೊಟ್ಟೆ ನೀನು ತುಂಬಿಸ್ಕೊಬಿಟ್ರೆ ಸಾಕು. ಅದಕ್ಕೆ ತಗೊಬಂದಿಲ್ವಾ, ನನ್ನ ಮೊಮ್ಮಗೋಸ್ಕರ ಚಿಕನ್ ತಗೊಬಂದಿದ್ದೀನಿ ನೋಡು. ಅವತ್ತಿಂದ ಕಬಾಬ್ ಮಾಡಬೇಕು, ಕಬಾಬ್ ತಿನ್ನಬೇಕು ಅಂತಿದ್ನಲ್ಲ, ಅದಕ್ಕೆ ತಗೊಬಂದಿದ್ದ ಮಾಡಿಕೊಡು. ಓಹೋ, ನಿನ್ನ ಕಬಾಬ್ದೊಳಗೆ ಕಬಾಬ, ಇದೊಂದು ಕಮ್ಮಿ ಇತ್ತು. ಇರೋ ಕೆಲಸನೇ ಮಾಡೋಕ್ಕಾಗಲ್ಲ ನನಗೆ, ಅದ್ರಲ್ಲಿ ಬೇರೆ ಇದು ಬೇರೆ ತಂದು ಕೊಡ್ತಿದೀಯಾ? ಹೋಗಿ ನೀನೇ ಮಾಡ್ಕೊಂಡು ತಿನ್ನೋಗು, ಇಲ್ಲ ನಾಯಿಗೆ ಎಸೆಯೋಗು. ನಂಗೆ ಯಾಕೆ ಹೇಳ್ತಿದೀಯ? ಅಲ್ಲ ಕಣ್ಣೆ ರಂಗು, ಉಪ್ಪುರುಪಕ್ಕೆ ತಂದು ಕೊಟ್ಟೇನೆ ಗಂಡ ಮಾಡಕ್ಕನ. ಅದು ಯಾವುದೂ ಇಲ್ವಲ್ಲ ನಿನಗೆ, ಬರೀ ಬೈಯೋದು ಬೈಯೋದು, ಬರೀ ಅದೇ ಆಗೋತ್ತವ. ನನ್ನ ಜೀವನ ಎಲ್ಲ ಬರೀ ಬಯಸ್ಕೊಳ್ಳೋದೇ ಆಗೋತ್ತವ ನಿನ್ನ ಜೊತೆ. ಬಾಯಿ ಮುಚ್ಕೊಂಡು ಹೋಗಿ ಬಿತ್ಕತೀಯ, ಇಲ್ಲ ಏನಾರು ತಂದು ಬಾರಿಸ್ಲಾ? ಹ್ಞೂ ಸರಿ ಆಯಿತು, ನಾನು ಹೋಗಿ ಮಲ್ಕೋತೀನಿ, ತಗೊಳವ ಏನಾರು ಮಾಡ್ಕ. ಕುಡಿ, ಹೋಗಿ ಬಿತ್ಕೊಂಡು ಸಾಯಿ. ತಾಳಿ ಕಟ್ಟೋದು ಗಂಡ ಅಂತಂದಾರ ಸ್ವಲ್ಪ ಮರ್ಯಾದೆ ಕೊಡೆ. ಹೋಗಿ ಹೋಗಿ ನಿನ್ನ ಜೊತೆ ಮಾತಾಡಕ್ಕೆ ಬರ್ತೀನಲ್ಲ ನಾನು, ನನ್ನ ಚಪ್ಪಲಿಗೆ ತಂದು ನಾನೇ ಹೊಡ್ಕೋಬೇಕು. ಹ್ಞೂ, ಹೊಡ್ಕೊಳ್ವಂತೆ, ಹೋಗಿ ಹೋಗಿ ಬಿತ್ಕೋಗು. ಹೋಗಿದರು ಗಿಂಚಿದರು ಹೊಲೆಯ ಊದಬೇಕು, ತಾಯಿಯಾಗಬೇಕು. ಗಂಗಾ, ಏನು ಮಾಡ್ತಿದ್ದೀಯಾ? ಅತ್ತೆ, ಟೊಮೊಟೊ ಸಾಂಬಾರು ಮಾಡೋಣ ಅಂತ ಟೊಮೊಟೊ ತಗೋತಿದ್ದೆ. ಓ ಹೌದಾ, ಟೊಮೊಟೊ ಸಾಂಬಾರು ಏನು ಬೇಡ. ನಿಮ್ಮ ಮಾವ ಚಿಕನ್ ತಗೊಬಂದೈತೆ, ಏನು ಕುಡ್ದು ನಿಂತವನೆ. ಹೋಗಿ ಬಿತ್ಕೋಗು ಅಂತ ಕಿತ್ಕೊಂಡ್ಬಂದೆ ಚಿಕನ್ನ. ತಗ, ಆ ಮಗಿಗೆ ಕಬಾಬ್ ಮಾಡಿಕೊಡು, ಆಮೇಲೆ ಉಳಿದಿದ್ದ ಸಾಂಬಾರು ಮಾಡ್ತಾರೆ. ಓ ಹೌದಾ, ನಾನು ಟೊಮೊಟೊ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ಬಿಡಿ ಎತ್ಲಕ್ಕೆ ಕೊಡಿ, ಮಾಡ್ತೀನಿ ಅದನ್ನೇ. ಸರಿ ತಗ, ಲೇಟಿರ್ತೀನಿ. ತೊಳೆದಿಲ್ಲಿ ಕೊಡಬೇಕಾ? ಏನು ಬೇಡ ಬಿಡಿಯತ್ತೆ, ನಾನೇ ತೊಳ್ಕೊತೀನಿ. ಸರಿ ಆಯಿತು, ಹೋಗ್ಲಾ. ಇನ್ನು ನಾನು ಕೊಟ್ಟಿಗೆ ಕಸ ಗುಡಿಸ್ಬಿಟ್ಟು ಕಸವ ತಿಪ್ಪಿಗೆ ಎಸ್ದು ಬರ್ತೀನಿ. ಸರಿ ಆಯಿತು, ಹೋಗಿ. ಅಡುಗೆ ಎಲ್ಲ ಮಾಡಿಬಿಟ್ಟು ಮಾವಗೆ ಊಟಕ್ಕೆ ಕೊಡ್ತೀನಿ. ನಿಮ್ಮ ಮಾವನ ಕುಡಿದು ನಿಂತಿದ್ದ, ಎದಾಳ್ತಾನೆ ಇಲ್ವೋ ಊಟಕ್ಕೂ. ಸರಿ ಆಯಿತು, ನಾನು ಮಾಡ್ತೀನಿ ಬಿಡಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಇವತ್ತು ನಮ್ಮ ಮಾವ ಚಿಕನ್ ತಂದು ಕೊಟ್ಟಿದ್ದಾರೆ.
ನಾನು ಯಾವ ಸ್ಟೈಲಲ್ಲಿ ಕಬಾಬ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಸಾಮಾನ್ಯವಾಗಿ ಎಲ್ಲರೂ ಅಷ್ಟೇ ಅಂಗಡಿಯಿಂದ ತಂದುಬಿಟ್ಟು ಕಬಾಬ್ ಪೌಡ್ರ್ ತಂದುಬಿಟ್ಟು ಕಬಾಬ್ನ ಮಾಡ್ತಾರೆ. ಆದರೆ ನಾನು ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಬಳಸಿ ಯಾವ ರೀತಿ ಕಬಾಬ್ನ ಮಾಡ್ತೀನಿ ಅಂತ ನೋಡಿ. ಒಂದ್ಸಲಿ ಮಾಡ್ಕೊಂಡು ತಿನ್ನಿ, ನೀವು ಪದೇ ಪದೇ ಅದೇ ರೀತಿಲಿ ಮಾಡಬೇಕಂತ ಇಷ್ಟಪಡ್ತೀರ. ಹೇಳ್ಬೇಕಂದ್ರೆ ಕಬಾಬ್ ಲವರೇ ಆಗೋಗ್ಬಿಡ್ತೀರ, ಅಷ್ಟು ಸಖತ್ತಾಗಿ ಬರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ದಿನದಿಂದ ನನ್ನ ಮಗ ಕೇಳ್ತಾನೆ ಇದ್ದ ಕಬಾಬ್ ಮಾಡಿ ಕಬಾಬ್ ಮಾಡಿ ಕಬಾಬ್ ಮಾಡಿ ಅಂತ. ನಮ್ಮ ಮನೇಲಿ ತಂದು ಕೊಟ್ಟಿರಲಿಲ್ಲ ಚಿಕನ್ನ. ಇವತ್ತು ನಮ್ಮ ಮಾವ ಯಾವುದೋ ಜ್ಞಾನ ಬಂದು ತೊಗೊಂಬಂದ್ಬಿಟ್ಟಿದ್ದಾರೆ. ಬನ್ನಿ ಮಾಡೋಣ. ಮೊದಲು ಕವರಲ್ಲಿರೋ ಚಿಕನ್ ಎಲ್ಲ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಒಂದು ಬೌಲ್ಗೆ ಹಾಕಿಟ್ಕೊಂಡ್ಬಿಡ್ತೀನಿ. ನೋಡಿ ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಬೌಲಿಗೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಏನೇನು ಹಾಕ್ಬಿಟ್ಟು ರುಬ್ಬಬೇಕು ಅಂತ ಹೇಳ್ತೀನಿ ನೋಡಿ. ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರಿಗೆ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಒಂದು 5ರಿಂದ 6 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಮತ್ತು ಚಕ್ಕೆ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಇದನ್ನು ನಾವಿವಾಗ ಸಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಇನ್ನೊಂದು ಬೌಲ್ ತಗೊಂಡ್ಬಿಟ್ಟು ಒಂದು ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು, ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಕಲಸೆಲ್ಲ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ, ನೀರು ಹಾಕ್ಬಾರ್ದು, ಚೆನ್ನಾಗಿ ಗಟ್ಟಿ ಕಲಿಸ್ಕೊಬೇಕು. ಕಲಸೆಲ್ಲ ಆದಮೇಲೆ ಚಿಕನ್ ಹಾಕ್ಬಿಟ್ಟು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆ ಇಡಬೇಕು. ಚಿಕನ್ ಎಲ್ಲ ಚೆನ್ನಾಗಿ ಮಸಾಲದಲ್ಲಿ ನೆನೆಯೋ ಅಷ್ಟರಲ್ಲಿ ನಾವು ಒಂದು ಬಾಣಲೆಗೆ ಎಣ್ಣೆ ಬಿಟ್ಕೊಂಡು ಒಲೆ ಮೇಲೆ ಇಟ್ಬಿಡೋಣ ಎಣ್ಣೆ ಕಾಯೋಕ್ಕೆ. ಬಾಣಲೆಯಲ್ಲಿ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಕಬಾಬ್ನ ಕಲಸಿಟ್ಟು 1 ಗಂಟೆ ಆಗಿದೆ, ಚೆನ್ನಾಗಿ ನೆಂದಿದೆ. ಬನ್ನಿ ಇವಾಗ ಕಬಾಬ್ನ ಹಾಕೋಣ. 2 ನಿಮಿಷ ಬಿಟ್ಬಿಟ್ಟು ಕಬಾಬ್ನ ಮಗ್ಚ್ ಹಾಕೊತಾನೆ ಇರಬೇಕು. ಬೇಗ ಇದು ಮಾಡೋಕ್ಕೆ ಹೋಗ್ಬಿಟ್ರೆ ಅದರ ಮೇಲಿರೋ ಮಸಾಲೆ ಎಲ್ಲ ಕಲಿಸ್ಕೊಂಡು ಹೋಗ್ಬಿಡುತ್ತೆ ಎಣ್ಣೆಯಲ್ಲಿ. ಅದಕ್ಕೆ 1-2 ನಿಮಿಷ ಬಿಟ್ಟು ಚೆನ್ನಾಗಿ ಮಗ್ಚ್ ಹಾಕ್ಕೊತಾ ಇರಬೇಕು. ಚೆನ್ನಾಗಿ ಬೇಯಿಸ್ಬಿಟ್ಟು ತೆಗ್ದ್ಬಿಟ್ಟು ನೋಡೋಣ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರಬೇಕು, ಅಷ್ಟು ಸಖತ್ತಾಗಿ ಬಂದೈತೆ. ನೀವು ಯಾರಾದರೂ ಮನೇಲಿ ಟ್ರೈ ಮಾಡೋದಿದ್ದರೆ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ. ನನ್ನ ಮಗನಿಗೆ ಗೊತ್ತಿಲ್ಲ ಕಬಾಬ್ ಮಾಡಿರೋದು, ಆಟ ಆಡೋಕ್ಕೆ ಹೋಗಿದ್ದಾನೆ ಪಕ್ಕದ ಮನೆಗೆ. ಇವಾಗ ಕರೆದ್ಬಿಟ್ಟು ಅವನ್ನ ಟೇಸ್ಟ್ ನೋಡೋಕ್ಕೆ ಹೇಳ್ತೀನಿ, ಯಾವ ರೀತಿ ಆಗಿದೆ ಅಂತ ಅವನು ಹೇಳ್ತಾನೆ. ಗುಂಡ ಬಾಯಲ್ಲಿ ನಿನಗೇನೋ ಒಂದು ಸರ್ಪ್ರೈಸ್ ಇದೆ. ಏನಮ್ಮ ಅದು ಸರ್ಪ್ರೈಸು? ಕಬಾಬು ನನ್ನ ಫೇವ್ರೇಟ್. ನನ್ನ ಅವತ್ತಿಂದಲೂ ಮಾಡು ಮಾಡು ಅಂತ ಹೇಳ್ತಾನೆ ಇದ್ದೆ, ಇವತ್ತು ಮಾಡ್ಯಾ? ನನಗೆ ಹೇಳಿಲ್ಲ ನೀನು ಕಬಾಬ್ ಮಾಡೋದನ್ನ. ಅಯ್ಯೋ, ತಾತ ತಗೊಬಂದಿದ್ದು ನನಗೂ ಗೊತ್ತಿರಲಿಲ್ಲ, ಅದಕ್ಕೆ ಮಾಡಿಬಿಟ್ಟು ನಿನ್ನ ಮೇಲೆ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ನಿನಗಿನ್ನ ಆಟ ಆಡ್ತಿದ್ದಲ್ಲ, ನಿನಗೆ ಕರೀಲಿಲ್ಲ. ನೋಡು, ಟೇಸ್ಟ್ ನೋಡ್ಬಿಟ್ಟು ಹೇಳು. ನನ್ನ ವ್ಯೂವರ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಯಾವ ರೀತಿ ಟೇಸ್ಟ್ ಬಂದಿದೆ ಅಂತ ನೋಡೋದಕ್ಕೆ. ನಿಜ ಹೇಳಬೇಕು ಯಾವ ರೀತಿ ಇದೆ ಅಂತ, ಸುಳ್ಳು ಹೇಳ್ಬಾರ್ದು. ಸರಿ ಅಮ್ಮ, ಆಯಿತು, ಕೊಡು, ನೋಡ್ತೀನಿ. ನಂಗಂತೂ ಬಾಯಲ್ಲಿ ನೀರೇ ಬರ್ತಾ ಇದೆ. ಸೂಪರ್ ಆಗೈತೆ ಅಮ್ಮ. ನಿಜ ಹೇಳು, ಸುಳ್ಳು ಹೇಳ್ಬೇಡ. ನಿಜವಾಗ್ಲೂ ಹೇಳ್ತಿರೋದು, ನಿಜ ಚೆನ್ನಾಗೈತೆ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಹೆಂಗೆ ಮಾಡೋರೆ. ನಮ್ಮಮ್ಮ ಮಾಡಿರೋ ವಿಡಿಯೋನ ನೀವು ನೋಡಿರ್ತೀರ ಅಂತ ನನಗೆ ಗೊತ್ತು. ಅವ್ರು ಹೆಂಗೆ ಮಾಡಿದಾರೆ ಅದೇ ರೀತಿ ಮಾಡಿ ಮನೇಲಿ ಟ್ರೈ ಮಾಡಿ ಸೂಪರಾಗಿ ಮಾಡಿದ್ದಾರೆ. ನೋಡಿದ್ರಲ್ವ ಫ್ರೆಂಡ್ಸ್, ಚಿಕನ್ ಕಬಾಬ್ನ ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ನೀವಿದ್ರ ಫ್ಯಾನ್ ಆಗಿ ಹೋಗ್ಬಿಡ್ತೀರ, ಅಷ್ಟು ಸೂಪರಾಗಿ ಬಂದಿರುತ್ತೆ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಪ್ಲೀಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾವಾಗಲೂ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲೇಬೇಕು, ನಿಮ್ಮಿಂದಲೇ ನಾವು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.